9ನೇ ತರಗತಿ 5ನೇ ಚಾಪ್ಟರ್ ಆಗಿರ್ತಕ್ಕಂತಹ ಜೀವದ ಮೂಲ ಘಟಕ. ಈಗಾಗಲೇ ನಾವು ಪಾರ್ಟ್ 1ರಲ್ಲಿ ಜೀವಕೋಶದ ಆವಿಷ್ಕಾರವನ್ನು ನೋಡಿದೆವು. ಅದೇ ರೀತಿಯಾಗಿ ಈ ಒಂದು ಪಾರ್ಟ್ 2ನಲ್ಲಿ ನಾವು ಇತರ ಪ್ರಮುಖ ಆವಿಷ್ಕಾರಗಳನ್ನು ನೋಡೋಣ. ಮೊದಲಿಗೆ ಇತರ ಪ್ರಮುಖ ಆವಿಷ್ಕಾರಗಳು, ಮೊದಲಿಗೆ ಲಿವನ್ ಹ್ಯಾಕ್ ಅವರು 1674ರಲ್ಲಿ ಸುಧಾರಿತ ಸೂಕ್ಷ್ಮದರ್ಶಕವನ್ನು ಬಳಸಿ ಕೊಳದ ನೀರಿನಲ್ಲಿ ವೀಕ್ಷಿಸಿದಾಗ ಇವರು ಮೊದಲ ಬಾರಿಗೆ ಸ್ವತಂತ್ರ ಜೀವಕೋಶಗಳನ್ನು ಪತ್ತೆಯನ್ನು ಹಚ್ಚತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇದರ ಮೇಲೆಯೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ನೋಡ್ತೀವಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ಹಾಗಾದ್ರೆ ಯಾರು ಸುಧಾರಿತ ಸೂಕ್ಷ್ಮದರ್ಶಕವನ್ನ ರಚಿಸಿದರು ಅಂತೇಳಿ ಪ್ರಶ್ನೆಗಳು ಕೇಳ್ತಾ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಮೊದಲ ಬಾರಿಗೆ ಸ್ವತಂತ್ರ ಜೀವಕೋಶಗಳನ್ನ ಪತ್ತೆ ಹಚ್ಚಿದವರು ಯಾರು, ಈ ಪ್ರಶ್ನೆಗೂ ಸಹ ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಗೊತ್ತಿರಬೇಕು ಲಿವನ್ ಹ್ಯಾಕ್ ಅವರು. ಅದೇ ರೀತಿಯಾಗಿ ರಾಬರ್ಟ್ ಬ್ರೌನ್ ಅವರು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ರಾಬರ್ಟ್ ಬ್ರೌನ್ ಅವರು ಜೀವಕೋಶದಲ್ಲಿನ ಕೋಶ ಕೇಂದ್ರವನ್ನ, ನ್ಯೂಕ್ಲಿಯಸ್ ಅನ್ನ ಪತ್ತೆಯನ್ನ ಹಚ್ಚತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಯಾವಾಗ ಪತ್ತೆ ಹಚ್ಚಿದ್ರು ಅಂತೇಳಿ ನಮ್ಗೆ ಗೊತ್ತಿರಬೇಕು 1831ರಲ್ಲಿ ಜೀವಕೋಶದಲ್ಲಿನ ಕೋಶ ಕೇಂದ್ರವನ್ನ, ನ್ಯೂಕ್ಲಿಯಸ್ ಅನ್ನ ಯಾರು ಪತ್ತೆ ಹಚ್ಚಿದ್ರು, ಈ ಒಂದು ಪ್ರಶ್ನೆಯೂ ಸಹ ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಯಾರು ಅಂದ್ರೆ ರಾಬರ್ಟ್ ಬ್ರೌನ್ ಅವರು. ಎಷ್ಟರಲ್ಲಿ ಅಂದ್ರೆ ಗೊತ್ತಿರಬೇಕು 1831ರಲ್ಲಿ. ಅದೇ ರೀತಿಯಾಗಿ ಪರ್ಕಿನ್ಜೆ ಅವರು, ಇವರು 1831ರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಜೀವಕೋಶದ ದ್ರವ ಪದಾರ್ಥಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನೆಂದು ಹೆಸರಿಟ್ರು ಅಂತೇಳಿ ಪ್ರಶ್ನೆಗಳು ಕೇಳ್ತಾ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಪ್ರೋಟೋಪ್ಲಾಸಮ್ ಅಂತೇಳಿ ಹೆಸರು ಇರ್ತಕ್ಕಂಥದ್ದು ನೋಡ್ತೀವಿ ಜೀವಕೋಶದ ದ್ರವ ಪದಾರ್ಥಕ್ಕೆ. ಯಾರು ಅಂದ್ರೆ ಪರ್ಕಿನ್ಜೆ ಅವರು. ಎಷ್ಟರಲ್ಲಿ ಅಂದ್ರೆ 1839ರಲ್ಲಿ. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಜೀವಕೋಶದ ಸಿದ್ಧಾಂತವನ್ನ ಯಾರು ಮಂಡಿಸಿದರು. ಹಾಗಾದ್ರ ಜೀವಕೋಶದ ಸಿದ್ಧಾಂತವನ್ನ ಯಾರು ಮಂಡಿಸಿದ್ರು ಅಂದ್ರೆ ಸ್ವೀಡನ್ ಮತ್ತು ಶಾನ್ ಅವರು. ಎಲ್ಲಾ ಜೀವಿಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇವರು ಎಲ್ಲಾ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಅಂತ ಹೇಳಿ ಒಂದು ಜೀವಕೋಶದ ಸಿದ್ಧಾಂತವನ್ನ ಮಂಡಿಸ್ತಕ್ಕಂಥ ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಂತರ ವರ್ಚೋ ಅವರು 1855ರಲ್ಲಿ ಇದನ್ನ ಜೀವಕೋಶಗಳು ಈಗಾಗಲೇ ಅಸ್ತಿತ್ವದಲ್ಲಿರುವ ಜೀವಕೋಶಗಳಿಂದ ಉಂಟಾಗುತ್ತವೆ ಅಂತೇಳಿ ಇದನ್ನ ವಿಸ್ತರಿಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಈ ಒಂದು ವಿಷಯದ ಮೇಲೆಯೂ ಕೂಡ ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾ ಬರ್ತಕ್ಕಂಥದ್ದು ನೋಡ್ತೀವಿ. TT ಆಗಿರ್ಬೋದು, GPSTR ಆಗಿರ್ಬೋದು, PSTR ಆಗಿರ್ಬೋದು, HSTR ಆಗಿರ್ಬೋದು. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ನಡೀತಕ್ಕಂಥ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ಈ ಒಂದು ವಿಷಯ ಉಪಯುಕ್ತವಾಗಿರ್ತಕ್ಕಂಥದ್ದು. ಹಾಗಾದ್ರ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ಬೋದು ಅಂತ ಹೇಳಿ ನೋಡೋದಾದ್ರೆ, ನಾನು ಇಲ್ಲಿ MCQ ಪ್ರಶ್ನೆಗಳನ್ನ ತೆಗೆದುಕೊಂಡಿಲ್ಲ, ಡೈರೆಕ್ಟ್ ಆಗಿ ಪ್ರಶ್ನೆ ಉತ್ತರಗಳನ್ನು ತೆಗೆದುಕೊಂಡಿದ್ದೀನಿ. ಜೀವಕೋಶವನ್ನ ಮೊದಲ ಬಾರಿಗೆ ಕಂಡು ಹಿಡಿದವರು ಯಾರು ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಈಗಾಗಲೇ ನಾವು ಪಾರ್ಟ್ 1ರಲ್ಲಿ ನೋಡಿದೆವು, ರಾಬರ್ಟ್ ಹುಕ್ ಅವರು 1665ರಲ್ಲಿ. ಅದೇ ರೀತಿಯಾಗಿ ಜೀವಂತ ಕೋಶಗಳು ಮೊದಲ ಬಾರಿಗೆ ಯಾರು ಕಂಡು ಹಿಡಿದರು ಅಂತಕ್ಕಂಥದ್ದು ಲಿವನ್ ಹಾಕ್ ಅವರು ಕಂಡು ಹಿಡಿತಕ್ಕಂಥದ್ದು ನೋಡ್ತೀವಿ. ಎಷ್ಟರಲ್ಲಿ ಅಂದ್ರೆ 1674ರಲ್ಲಿ. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಕೋಶ ಕೇಂದ್ರವನ್ನ, ನ್ಯೂಕ್ಲಿಯಸ್ ಅನ್ನ ಯಾರು ಕಂಡು ಹಿಡಿದು ಅಂದ್ರೆ ರಾಬರ್ಟ್ ಬ್ರೌನ್ ಅವರು. ಎಷ್ಟರಲ್ಲಿ ಅಂತ ಹೇಳಿ ಗೊತ್ತಿರಬೇಕು 1831ರಲ್ಲಿ. ಅದೇ ರೀತಿಯಾಗಿ ಪ್ರೋಟೋಪ್ಲಾಸ್ಮಮ್ ಎಂಬ ಪದವನ್ನ ಬಳಸಿದವರು ಯಾರು ಅಥವಾ ನೀಡಿದವರು ಯಾರು, ಕೋಶದ ದ್ರವಕ್ಕೆ ಪ್ರೋಟೋಪ್ಲಾಸ್ಮ್ ಅಂತೇಳಿ ಹೆಸರಿಟ್ಟವರು ಯಾರು ಅಂತೇಳಿ ಪ್ರಶ್ನೆಗಳು ಕೇಳ್ತಾ ಬರ್ತಕ್ಕಂಥ ಯಾರು ಅಂದ್ರೆ ಪರ್ಕಿನ್ನೆ ಅವರು. ಎಷ್ಟರಲ್ಲಿ ಅಂದ್ರೆ 1839ರಲ್ಲಿ. ಅದೇ ರೀತಿಯಾಗಿ ಜೀವಕೋಶದ ಸಿದ್ಧಾಂತವನ್ನ ಯಾರು ಮಂಡಿಸಿದ್ರು ಮತ್ತು ಯಾರು ವಿಸ್ತರಿಸಿದ್ರು ಅಂತೇಳಿ ಕೂಡ ಪ್ರಶ್ನೆಗಳು ಕೇಳ್ತಾ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ನೋಡ್ತೀವಿ. ಜೀವಕೋಶದ ಸಿದ್ಧಾಂತವನ್ನ ಮಂಡಿಸಿದವರು ಸ್ವೀಡನ್ ಮತ್ತು ಶಾನ್ ಅವರು.
ಅದೇ ರೀತಿಯಾಗಿ ಇದನ್ನ ವಿಸ್ತರಿಸಿದವರು ಯಾರು ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವರ್ಚ್ಯೂ ಅವರು. ಅದೇ ರೀತಿಯಾಗಿ ನೆಕ್ಸ್ಟ್ ಜೀವಿಗಳ ವಿಧಗಳ ಬಗ್ಗೆ ನೋಡೋಣ.